ನಮಸ್ಕಾರ ರೀ. ನಿಮ್ದು ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ನಿಮ್ದು ಕಿರು ಪರಿಚಯ ಮಾಡಿಕೊಡಿ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ನನ್ನ ಹೆಸರು ರಾಮಚಂದ್ರ ಯಾದವ್ ಕಲ್ಲೂರ್, ತಾಲೂಕು ಶಿರವಾರ, ಡಿಸ್ಟಿಕ್ ರಾಯಚೂರು, ಕರ್ನಾಟಕ. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ನಾನು ವ್ಯವಸಾಯ 24 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಎಷ್ಟು ವ್ಯವಸಾಯ ಮಾಡ್ತಾ ಇದ್ದೀರಾ? ನಾನು 80 ಎಕರೆ ಜಮೀನು ಮೇಂಟೈನ್ ಮಾಡ್ತೀನಿ. 80 ಎಕರೆಯಲ್ಲಿ ಯಾವ ಬೆಳೆ ಬೆಳಿತೀರಾ? ಮೆಣಸಿನಕಾಯಿ, ಕಾಟನ್, ತೊಗರಿ, ಪ್ಯಾಡಿ ಎಲ್ಲ ಬೆಳೆಗಳು ಇಷ್ಟಿಷ್ಟು ಇರ್ತವೆ. ಅದರಲ್ಲಿ ನೀವು ಮೆಣಸಿನಕಾಯಿ ಎಷ್ಟು ಎಕರೆ ಬೆಳಿತೀರಾ? ಮೆಣಸಿನಕಾಯಿ 15-16 ಎಕರೆ ಇರ್ತದೆ. ಇವಾಗ ಗುಂಟೂರು ವೆರೈಟಿ ಗುಂಟೂರು ವೆರೈಟಿ ಒಂದು 12 ಎಕರೆ ಇದೆ, 3 ಎಕರೆ ಬೇಡಿಗೆ ವೆರೈಟಿ ಇದೆ. ನೀವು ಎಲ್ಲ ಬೆಳೆನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸರ್, ಇದೊಳಗೆ ಹೋಗಿ ಗೊತ್ತಾಗುತ್ತೆ ಎಲ್ಲರಿಗೂ. ಒಳ್ಳೆ ರೀತಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ನೀವು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಸರ್? ಮುಂಚೆ ಯೂಸ್ ಮಾಡ್ತಾ ಸರ್ ನಮ್ಮ ಪ್ರಾಡಕ್ಟ್ ನೀವು? ಲಾಸ್ಟ್ ಇಯರ್ ಮಾಡಿಲ್ಲ, ಅದಕ್ಕಿಂತ ಮುಂಚೆ 2 ವರ್ಷ ಯೂಸ್ ಮಾಡಿದ್ದೀನಿ. ಹಚ್ಚೆ ವರ್ಷ ಯೂಸ್ ಮಾಡಿದಾಗ ನಿಮಗೆ ನಮ್ದು ಗೊಬ್ಬರ ಬಿತ್ತಿದ ಮೇಲೆ ನಿಮ್ಗೆ ಏನಾದ್ರು ವಿಲ್ಟ್ ಆ ಥರ ಕಂಡು ಬಂದಿ ಸರ್ ಅವಾಗ? ಆ ವರ್ಷ ಬೇರ್ ಕುಳೆ ರೋಗ ಬಂದಿಲ್ಲ, ಅದಕ್ಕೋಸ್ಕರ ಈ ವರ್ಷನ ಯೂಸ್ ಮಾಡ್ತಾ ಇದ್ದೀವಿ. ಈ ವರ್ಷ ಯೂಸ್ ಮಾಡ್ತಿದ್ದೀರಾ ಸರ್ ನೀವು 15 ಎಕರೆಗೆ? ತುಂಬ ಥ್ಯಾಂಕ್ಸ್ ಸರ್. ನಿಮ್ಗೆ ಗೊತ್ತಿರೋ ಏನು ಗೊತ್ತಾ, ಇದೆಲ್ಲ ಜೈವಿಕ ಮತ್ತು ಸಾವಯವ ರೂಪದ ಕೀಟನಾಶಕ ಮತ್ತು ರೋಗರಕ್ಷಕ ಆಗಿರುತ್ತೆ. ಆಮೇಲೆ ನಿಮ್ಗೆ ಸಾವಯವ ಜೈವಿಕ ರೀತಿಯ ಗೊಬ್ಬರಗಳು ಇರುತ್ತೆ. ಮತ್ತು ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಇಲ್ಲ ಯಾವುದೇ ರೀತಿ ಫರ್ಟಿಲೈಸರ್ ಆಗಲಿ ಮಿಕ್ಸ್ ಮಾಡದೆ ನಾವು ಬಿಡ್ತಾ ಇದ್ದೀವಿ. ಅದು ನಿಮಗೆ ನಿಮಗೂ ಮತ್ತು ನಿಮ್ಮ ತೋಟಕ್ಕೂ ಚೆನ್ನಾಗಿ ಒಳ್ಳೆ ಫಲವತ್ತತೆ ಭೂಮಿನೂ ಮತ್ತು ರೋಗ ಅಂದರೆ ಬೇರುಕೊಳೆ ರೋಗ ಆಗಿರ್ಬೋದು, ಇಲ್ಲ ಗಿಡ ಸಾಯುವ ರೋಗ ಆಗಿರ್ಬೋದು, ಗಿಡದ ಸರ್ವತೋಮುಖ ಅಭಿವೃದ್ಧಿ ಆಗಿರ್ಬೋದು, ಎಲ್ಲ ನಿಮಗೆ ಈಲ್ಡಿಂಗ್ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ ಸರ್. ನಿಮಗೆ ಧನ್ಯವಾದ ಸರ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ. ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ನಾವು ಯಾವುದೇ ಗೊತ್ತಾ ನಿಮಗೆ ಕೆಮಿಕಲ್ ಫರ್ಟಿಲೈಸರ್ ಮಿಕ್ಸ್ ಮಾಡದೆ ಹೆಂಗೆ ಗೊತ್ತಾ, ನಾವು ಸಾವಯವ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಸಿ ಸಾವಯವ ಗೊಬ್ಬರಕ್ಕೆ ಹೆಂಗೆ ಗೊತ್ತಾ ಸಾರಿ ಕೊಡೋದ್ರಿಂದ ಹೆಂಗೆ ಗೊತ್ತಾ ನಿಮಗೆ ಯಾವುದೇ ರೀತಿಗಳು ಬ್ಯಾಕ್ಟೀರಿಯಾಗಳು ಆಗಲಿ ಸಾಯೋದಿಲ್ಲ. ಬಟ್ ಕೆಲವು ಫಾರ್ಮರ್ಸ್ ಏನ್ ಮಾಡ್ತಾರೆ ಸರ್ ಹೆಂಗೆ ಗೊತ್ತಾ, ಕೆಲವು ಕಂಪ್ನಿಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಪ್ನಿಗಳು ಗೊಬ್ಬರ ಅಂತ ಹೇಳ್ತಾರೆ. ಬಟ್ ಏನ್ ಗೊತ್ತಾ, ಗೊಬ್ಬರ ಮಿಕ್ಸ್ ಮಾಡೋದ್ರಿಂದ, ಕೆಮಿಕಲ್ ಫರ್ಟಿಲೈಸರ್ ಮಿಕ್ಸ್ ಮಾಡೋದ್ರಿಂದ ನಾವು ಕೊಟ್ಟಿರೋ ಟ್ರೈಕೋಡರ್ಮಾ ಆಗಿರ್ಬೋದು, ಸುಡೋಮನಸ್ ಆಗಿರ್ಬೋದು, ಇಲ್ಲ ಹೆಂಗ್ ಗೊತ್ತಾ ಅಜಿಟೋಬ್ಯಾಕ್ಟೀರಿಯಾ ಆಗಿರ್ಬೋದು, ಫಾಸ್ಫರಸ್ ಸಾಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ಆಮೇಲೆ ಪೊಟ್ಯಾಷಿಯಂ ಬಾವಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ವ್ಯಾಮ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವೆಲ್ಲ ಬದುಕುಳಿಯುತ್ತಾ ಅಂಬೋದು ಹೆಂಗ್ ಗೊತ್ತು ಕಂಪ್ನಿಯವ್ರು ಹೇಳೋದಲ್ಲ ಸರ್. ಅದನ್ನ ಹೆಂಗು ಫಾರ್ಮರ್ ತಿಳ್ಕೋಬೇಕು, ಫಾರ್ಮರ್ ತಿಳ್ಕೊಂಡ್ ಬಿತ್ಬೇಕು ಸರ್. ಅದಕ್ಕೆ ನಾವೆಲ್ಲ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅದಕ್ಕೆ ನಮ್ದು ತಪ್ಪಾಗುತ್ತೆ. ಬಟ್ ಇದೊಂದು ಉದ್ದೇಶ ಏನಪ್ಪ ಅಂತಾರೆ ಹೆಂಗ್ ಗೊತ್ತು, ಯಾವುದೇ ಒಂದು ನೀವು ಜೈವಿಕ ಕೀಟನಾಶಕಗಳಾಗಲಿ ಜೈವಿಕ ಗೊಬ್ಬರಗಳಾಗಿರ್ಲಿ ಬಿತ್ತನೆ ಮಾಡೋದು ಹೆಂಗ್ ಗೊತ್ತಾ, ಆರ್ಗಾನಿಕ್ ಅಂದ್ರೆ ಸಾವಯವ ರೂಪದಲ್ಲಿರುವ ಹೆಂಗ್ ಗೊತ್ತು ಗೊಬ್ಬರಗಳಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮತ್ತೆ ನಿಮ್ಗ ಕುರಿ ಗೊಬ್ಬರ ಆಗಿರೋದು, ಈ ತರ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಬಿತ್ತಂತ ನಾನು ಒಂದು ಕ್ವಶನ್. ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ನಾವು ಎಷ್ಟು ದಿವಸಕ್ಕೆ ಔಷಧಿ ಸಿಂಪರಣೆ ಮಾಡಬಹುದು ಸರ್? ಇದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಹೆಂಗ್ ಗೊತ್ತಾ, ನೀವು ಹತ್ರ ಹೆಂಗ್ ಗೊತ್ತಾ 1 ವಾರದಿಂದ 10 ದಿವಸವರೆಗೆ ಯಾವುದೇ ಕೀಟನಾಶಕ ಸ್ಪ್ರೇ ಮಾಡಬಾರ್ದು. ಇನ್ ಕೇಸ್ ಸ್ಪ್ರೇ ಮಾಡ್ಬೇಕಂದ್ರೆ ಹೆಂಗ್ ಗೊತ್ತಾ, ನಿಮಗೂ ಮಾರ್ಕೆಟ್ ಅಲ್ಲಿ ಹೆಂಗ್ ಗೊತ್ತಾ ಬಯಾಲಜಿಕಲ್ ಪೆಸ್ಟಿಸೈಡ್ ಸಿಗುತ್ತೆ. ಆ ಬಯಾಲಜಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನಿಮ್ಗೆ ವಟಿಸಿನಮ್ ಆಗಿರ್ಬೋದು, ಆಮೇಲೆ ಬೆವಿರಿಯಾ ಬೆಸಿನ್ ಆಗಿರ್ಬೋದು, ನೀಮೈಲ್ಸ್ ಆಗಿರ್ಬೋದು, ಬೇವಿನ ಕೀಟನಾಶಕಗಳು ಆಗಿರ್ಬೋದು, ಈ ತರ ಯೂಸ್ ಮಾಡ್ಕೋಬಹುದು. ಬಟ್ ಕೆಮಿಕಲ್ ಅನ್ನ ನೀವು ಮಾಡ್ಕೋಬಹುದು ಸರ್. ಒಳ್ಳೆಯದು. ಮತ್ತೆ ಏನಾದ್ರು ನಮ್ಮ ಉತ್ಪನ್ನಗಳಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದೆಯಾ ಸರ್? ಇದೆ. ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಗೊಬ್ಬರ ಆಗಲಿ ಎಣ್ಣೆ ಆಗಲಿ ಹೊಡಿಬೇಕಾದ್ರೆ ಎಷ್ಟು ದಿವಸ ಮುಂಚಿತವಾಗಿ ಅದನ್ನ ಯೂಸ್ ಮಾಡಿರ್ಬೇಕು ಸರ್? ಇದು ಒಳ್ಳೆ ಪ್ರಶ್ನೆ ಸರ್. ಸರ್ ನಾವು ಮಾರೋ ಕಂಪ್ನಿ ನಿಮ್ಗೆ ಕೊಡ್ತಾ ಇರೋದು ಜೈವಿಕ ಕೀಟನಾಶಕಗಳು, ಜೈವಿಕ ಶಿಲೀಂಧ್ರನಾಶಕಗಳು ಮತ್ತೆ ನಿಮಗೆ ಜೈವಿಕ ಉತ್ತೇಜಗಳು ಸರ್. ಇದು ನಾವು ಸ್ಟಾರ್ಟಿಂಗ್ ಇಂದ ಎಣ್ಣೆ ಹೇಳ್ಬಿಡ್ತೀವಿ ಸರ್. ನಮ್ದು ಗೊಬ್ಬರ ಹಾಕೋ ಮುಂಚೆ ಹೆಂಗ್ ಗೊತ್ತಾ, ನೀವು 3 ರಿಂದ 5 ದಿವಸವರೆಗೆ ಹೆಂಗ್ ಗೊತ್ತಾ ಯಾವುದೇ ಕೀಟನಾಶಕ ಸ್ಪ್ರೇ ಮಾಡಿರ್ಬೋದು ಸರ್. ಅದೇ ರೀತಿ ಹೆಂಗ್ ಗೊತ್ತಾ, ನಾವು ವಾರದಿಂದ 10 ದಿವಸವರೆಗೆ ಹೆಂಗ್ ಗೊತ್ತಾ, ನೀವು ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಇಲ್ಲ ನೀವು 3G 4G ಅಂತಿರಲ್ಲ ಆ ತರ ಬಿತ್ತನೆ ಮಾಡಿರ್ಬೋದು ಸರ್. ಬಿತ್ತನೆ ಮಾಡಿರಬಾರ್ದು. ಇದು ನೀವು ಬಿತ್ತನೆ ಮಾಡಿದ್ರ ಮಾಲೆ ಹೆಂಗ್ ಗೊತ್ತಾ, ನೀವು ಮಿನಿಮಮ್ ಹೆಂಗ್ ಗೊತ್ತಾ 10 ರಿಂದ 15 ದಿವಸವರೆಗೆ ನೀವು ಗ್ಯಾಪ್ ತಗೊಂಡು ಆ ನಂತರ ನೀವು ನಮ್ಮ ಬಿತ್ತನೆ ಮಾಡ್ಕೋಬಹುದು ಸರ್. ಆ ನಂತರ ಬಿತ್ತನೆ ಮಾಡಿದ ಮೇಲೆ ನೀವು ಸುಮಾರು ಹೆಂಗ್ ಗೊತ್ತಾ 1 ವಾರದಿಂದ 10 ದಿವಸವರೆಗೆ ಯಾವುದೇ ಕೀಟನಾಶಕ ಆಗಿರಲಿ, ಯಾವುದೇ ಗೊಬ್ಬರಗಳಾಗಿರ್ಲಿ, ಯಾವುದೇ ನಿಮಗೆ ರೂಟಲ್ಲಿ ಬೇರಲ್ಲಿ ಬರುವಂತ ಹುಳಗಳು ಆಗಲಿ, ಯಾವುದೇ ರೀತಿ ಕೆಮಿಕಲ್ ಅನ್ನು ನೀವು ಯೂಸ್ ಮಾಡಬಾರ್ದು ಸರ್. ಯಾಕಂದ್ರೆ ಇದು ಯೂಸ್ ಮಾಡೋದು ಹೆಂಗ್ ಗೊತ್ತಾ, ಭೂಮಿಗೆ ಹಾಕಿರೋ ಭೂಮಿ ಕೊಟ್ಟರೆ ಹೆಂಗ್ ಗೊತ್ತಾ ಕೀಟ ಬ್ಯಾಕ್ಟೀರಿಯಾಗಳಾಗಲಿ, ಜೈವಿಕ ಬ್ಯಾಕ್ಟೀರಿಯಾಗಳಾಗಿರ್ಲಿ, ಜೈವಿಕ ಶಿಲೀಂಧ್ರಗಳಾಗಿರ್ಲಿ ಏನ್ ಗೊತ್ತಾ ಸತ್ತೋಗುತ್ತೆ. ಹಂಗಾಗಿ ಏನ್ ಗೊತ್ತಾ ಯೂಸ್ ಮಾಡದೇ ಇರೋದೇ ಬಹಳ ಉತ್ತಮ ಸರ್. ಒಳ್ಳೇದು ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೇಮ್ ಟು ಯು ಸರ್. ಮ್ಯಾಜಿಕ್ 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 कोई मैजिक रहा ಮ್ಯಾಜಿಕ್ ಅಲ್ಲಿ ಹತ್ತಿವಲ್ಕು ಇದು ನಿಮ್ಮದು ಮ್ಯಾಜಿಕ್ ಅದು 20 ಎಕರೆಗೂ ಯೂಸ್ ಮಾಡಿ ಅದಕ್ಕೂ ಮಾಡಿ
ಊರ ಮುಂದೆ ಇರೋದು 3 ಎಕರೆ ಹೊಲಕ್ಕೂ 1 ಲೀಟ್ರ್ ಯೂಸ್ ಮಾಡಿದ್ವಿ. ಚೆನ್ನಾಗಿ ರಿಸಲ್ಟ್ ಮಾತ್ರ ಎಕ್ಸಲೆಂಟ್ ಅವ್ರಿ. ಸರ್ ತುಂಬ ಧನ್ಯವಾದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೂ ಮತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮಗೋಸ್ಕರ ಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದ ಸರ್. ಯಾಕಂದರೆ ನಮ್ಗೆ ಸಮಯ ಮತ್ತು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದು ಹೆಂಗೆ ಗೊತ್ತಾ ಭಾಳ ಎರಡೂ ಕೂಡಿ ಬರೋದು ಭಾಳ ಸ್ವಲ್ಪ ಇದಾಗುತ್ತೆ. ಬಟ್ ಥ್ಯಾಂಕ್ ಯು ಸರ್, ಸಮಯ ಕೊಟ್ಟೋದಕ್ಕೂ ಮತ್ತು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೂ. ಧನ್ಯವಾದ. ಈ ತರ ಮಾಡಿ ಮಿಶ್ರಣವನ್ನ ಹೆಂಗ್ ಗೊತ್ತಾ ನಾವು ಟ್ಯಾಕ್ಟರ್ ಮುಖಾಂತರ ಹೆಂಗ್ ಗೊತ್ತಾ ಮುಂದೆ ಸಾಲ ಹಾಕುತ್ತಾ ಹಿಂದೆ ಬಿಚ್ಕೊಂಡು ಹೋಗ್ತಾರ ಯಾವ ತರ